ಮಗ ಬಾಲಕೃಷ್ಣೇಗೌಡರನ್ನ ಬಚಾವ್ ಮಾಡಲು ಲೋಕಾಯುಕ್ತ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ ಆರೋಪದಿಂದ ದೇವೇಗೌಡರು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಓಕೆ, ಮಗ ಬಾಲಕೃಷ್ಣೇಗೌಡರನ್ನ ಬಚಾವ್ ಮಾಡಲು ಲೋಕಾಯುಕ್ತ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದಂತಹ ಆರೋಪದಿಂದ ದೇವೇಗೌಡರು ಈಗ ವಿವಾದವೊಂದನ್ನು ಮೈಮೇಲೆ ಎಳೆದುಕೊಂಡಿದ್ದಾರೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಜಿತ್ ಅವರಿಂದ. ಅಜಿತ್, ದೇವೇಗೌಡರ ರಾಜಕೀಯ ಇತಿಹಾಸವನ್ನು ಗಮನಿಸಿದಾಗ ಸಾಮಾನ್ಯವಾಗಿ ಇಂಥ ವಿವಾದಗಳಿಂದ ಅವರು ಯಾವತ್ತೂ ದೂರ, ಅವರ ರಾಜಕೀಯ ದಾಳ ಉದುರಿಸ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿ ಮಾಡ್ತಕ್ಕಂಥದ್ದು. ಆದರೆ ಈಗ ಈ ವಿವಾದ ಏನು ಈಗ ಅವ್ರ ಮೈಮೇಲೆ ಬಂದಿದೆ, ಇದು ಎಷ್ಟರ ಮಟ್ಟಿಗೆ ನಿಜ, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ವಿವಾದ ನಿಜಾನೋ ಸುಳ್ಳು ಅನ್ನುವಂಥ ಪ್ರಶ್ನೆನೇ ಇದ್ದಿಲ್ಲ. ಅರವಿಂದ್ ಫೋನ್ ಮಾಡಿದ್ದು ಹೌದು ಅಂತ ಸ್ವತಃ ದೇವೇಗೌಡರು ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ಫೋನ್ ರಿಸೀವ್ ಮಾಡಿದಂತ ಅಧಿಕಾರಿಗಳು ಕೂಡ ಹೌದು, ನಮಗೆ ದೇವೇಗೌಡರ ಫೋನ್ ಬಂದಿತ್ತು ಅನ್ನೋದನ್ನ ಒಪ್ಕೊಂಡಿದ್ದಾರೆ. ನೀವು ಹೇಳಿದಾಗ ಇಂಥ ವಿವಾದಗಳಿಂದ ದೇವೇಗೌಡರು ದೂರ ಅನ್ನೋ ಮಾತು ಸತ್ಯ. ಆದ್ರೆ ಅವರು ತಮ್ಮ ಪುತ್ರ ಪ್ರೇಮದಿಂದ ಅನೇಕ ಸಲ ಇಂಥ ಒಂದು ವಿವಾದಗಳಿಗೆ ಸಿಲುಕು ಹಾಕಿಕೊಂಡಿರೋದನ್ನ ಕೂಡ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಅರವಿಂದ್ ತಮ್ಮ ಪುತ್ರನ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ ಅನ್ನುವಂಥದ್ರಿಂದ ತನಿಖೆಯ ಮೇಲುಸ್ತುವಾರಿಯನ್ನ ವಹಿಸಿಕೊಂಡಂತಹ ಅಧಿಕಾರಿಗಳಿಗೆ ಫೋನ್ ಮಾಡಿ ತುಂಬಾ ಕೂಗಾಡಿದ್ರು ಅನ್ನುವಂತಹ ವಿಷಯ ಏನಿದೆ ದೇವೇಗೌಡರು, ಅದು ನಿಜಕ್ಕೂ ಒಂದು ಆಶ್ಚರ್ಯಕರ ಬೆಳವಣಿಗೆ. ಒಬ್ಬ ಮಾಜಿ ಪ್ರಧಾನಮಂತ್ರಿ ತಮ್ಮ ಪುತ್ರನ ವಿರುದ್ಧ ತನಿಖೆ ಮಾಡ್ತಿರುವಂತಹ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಾತನಾಡುವಂಥದ್ದು ಏನಿದೆ, ಇದು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುವಂಥದ್ದು. ಆದ್ರೆ ನಡೆದಿರೋದಂತೂ ಸತ್ಯ ಅರವಿಂದ್. ಓಕೆ, ಇದರ ಜೊತೆಗೆ ಏನು ಈಗಾಗಲೇ ಅವರು ದೇವೇಗೌಡರು ಧಮಕಿ ಹಾಕಿದ್ದಾರೆ ಜೀವನ್ ಕುಮಾರ್ ಅವರಿಗೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ಅವರಾಗಲೇ ಮಜ್ಗೆ ಮತ್ತು ರಂಗನಾಥ್ ಅವ್ರಿಗೂ ಕೂಡ ದೂರು ನೀಡಿದ್ದಾರೆ. ಸೊ ಈ ದೂರವಾಣಿ ಸಂಭಾಷಣೆಯ ವಿವರಗಳು ಏನಾದರೂ ಗೊತ್ತಾಯ್ತಾ ಅಜಿತ್? ಅರವಿಂದ್, ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ದೇವೇಗೌಡರು ತನಿಖೆಯನ್ನ ನಿಲ್ಲಿಸಿ ಅನ್ನೋ ಅರ್ಥದ ಯಾವ ಮಾತುಗಳನ್ನು ಆಡಿಲ್ಲ. ಆದ್ರೆ ತನಿಖೆ ನಡೆಸ್ತಾ ಇರುವಂತಹ ರೀತಿಯ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಅಲ್ಲದೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ದೇವೇಗೌಡರು ತುಂಬಾ ಸಿಟ್ಟಾಗಿದ್ರು. ನಿಮ್ಮನ್ನ ನೋಡ್ಕೊಳ್ತೀನಿ ಅನ್ನುವಂಥ ಅರ್ಥದ ಮಾತುಗಳನ್ನ ಹೇಳಿದ್ರು. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಬಾಲಕೃಷ್ಣೇಗೌಡರ ಹತ್ರ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತಹ ಒಬ್ಬ ವ್ಯಕ್ತಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾತನಾಡಿಸಿದ್ರು ಅನ್ನೋ ಕಾರಣಕ್ಕಾಗಿ ದೇವೇಗೌಡರು ಸಿಟ್ಟಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಹತ್ರ ನಿಮ್ಗೆ ಏನ್ ಮಾಹಿತಿ ತಗೊಳ್ಬೇಕಾಗಿತ್ತು ಅನ್ನುವಂಥ ಆ ಮಾತುಗಳಲ್ಲಿ ಕೂಗಾಡಿದ್ರು ಅನ್ನುವಂಥದ್ದು ತಿಳಿದು ಬಂದಿದೆ. ಆದ್ರೆ ತನಿಖೆಯನ್ನ ನಿಲ್ಲಿಸಿ ತನಿಖೆ ಮಾಡಬೇಡಿ ಅನ್ನುವಂಥ ಮಾತುಗಳನ್ನ ಹೇಳಿಲ್ಲ. ತನಿಖೆ ಮಾಡ್ತಾ ಇರುವಂತಹ ರೀತಿ ಸರಿಯಾಗಿಲ್ಲ. ನೀವೆಲ್ಲ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿದಂತೆ ಕುಣಿತಾ ಇದ್ದೀರಾ, ನಿಮ್ಮನ್ನ ಒಂದು ಕೈ ನೋಡ್ಕೊಳ್ತೀನಿ ಅನ್ನೋ ಅರ್ಥದ ಮಾತುಗಳನ್ನ ಹೇಳಿದ್ರು ಅನ್ನುವಂಥ ಮಾಹಿತಿ ಇದೆ ಅರವಿಂದ್. ಓಕೆ, ಧನ್ಯವಾದ ಅಜಿತ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಈಗ ಮತ್ತೊಂದು ವಿವಾದವನ್ನು ಮೈಮೇಲೆ ಎಳ್ಕೊಂಡಿದ್ದಾರೆ. ವಿಶ್ವಭಾರತಿ ಹೌಸಿಂಗ್ ಸೊಸೈಟಿ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರೇನೋ ಬಚಾವಾಗಿ ಬಂದರು, ಆದರೆ ಅಷ್ಟರಲ್ಲೇ ಹಿರಿಯ ಮಗ ಬಾಲಕೃಷ್ಣೇಗೌಡ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಆರೋಪ ತಗಲುಹಾಕೊಂಡಿತು. ಈ ಕುರಿತು ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಈ ಪ್ರಕರಣದಿಂದ ಮಗನನ್ನು ಬಚಾವ್ ಮಾಡೋದಕ್ಕೋಸ್ಕರ ದೇವೇಗೌಡರು ಹರಸಾಹಸ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಈ ಪ್ರಯತ್ನದಲ್ಲಿದ್ದಂತಹ ದೇವೇಗೌಡರು ಸರ್ಕಾರಿ ಅಧಿಕಾರಿಗಳಿಗೆ ಧಮಕಿ ಹಾಕಿದ ಆರೋಪಕ್ಕೆ ಈಗ ಅವರು ಸಿಕ್ಕಾಕೊಂಡಿದ್ದಾರೆ. ಲೋಕಾಯುಕ್ತ ಎಡಿಜಿಪಿ ಜೀವನ್ ಕುಮಾರ್ ಅವರಿಗೆ ದೇವೇಗೌಡರು ಧಮಕಿ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ.